ಗೈಸ್, ಮಾರ್ನಿಂಗ್ ಹೆಲ್ದಿ ಓಟ್ಸ್ ಬ್ರೇಕ್ಫಾಸ್ಟ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂಡ್ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ಲಿ ಇಲ್ಲಿ ವಾಟರ್ ಇದೆ, ಗ್ರೇಪ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಪೊಮೊಗ್ರಾನೇಟ್ ದಾಳಿಂಬೆ ಹಣ್ಣು, ಬನಾನಾ ಬಾಳೆಹಣ್ಣು, ಆಪಲ್ ಸೇಬ್ ಇದೆ, ಮತ್ತೆ ಇಲ್ಲಿ ಓಟ್ಸ್, ಸ್ಲಿಮ್ ಮಿಲ್ಕ್, ಸನ್ಫ್ಲವರ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್. ಜೊತೆಗೆ ನೀವು ಬೇಕಾದ್ರೆ ಫ್ಲಾಕ್ ಸೀಡ್ಸ್ ನು ಬಳಸಬಹುದು. ನನಗೆ ಫ್ಲಾಕ್ ಸೀಡ್ಸ್ ಸಿಗ್ಲಿಲ್ಲ, ಹಾಗಾಗಿ ಸದ್ಯಕ್ಕೆ ಇಷ್ಟು ತಗೊಂಡ್ ಬಂದಿದ್ದೀನಿ. ಇವಾಗ ನೀವು ಬೇಕಾದ್ರೆ ಫ್ಲಾಕ್ ಸೀಡ್ಸ್ ನ ಆಡ್ ಮಾಡಬಹುದು. ಇವಾಗ ಇದೆಲ್ಲ ಬಳಸ್ಕೊಂಡು ಓಟ್ಸ್ ಬ್ರೇಕ್ಫಾಸ್ಟ್ ಹೇಗ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ಲಿ ಏನ್ ಮಾಡ್ಬೇಕು, ಬಿಸಿ ಆದ್ಮೇಲೆ ಎಷ್ಟು ಕ್ವಾಂಟಿಟಿ ಬೇಕು ನೀರ್ ಹಾಕೊಳ್ಳಿ. ಇವಾಗ 2 ಗ್ಲಾಸ್ ವಾಟರ್ ಹಾಕಿದ್ದೀನಿ. ನೀವು ಕ್ವಾಂಟಿಟಿ ಚೆಕ್ ಮಾಡ್ಕೊಳ್ಳಿ. ಮಿನಿಮಮ್ 100 ಗ್ರಾಮ್ಸ್ ಅಷ್ಟು ಓಟ್ಸ್ ಇರಬೇಕು. ನಿಮ್ಗೆ ತೂಕ ಹಾಕೋಕೆ ಎಷ್ಟು ಗ್ರಾಮ್ ತಿಂತಿದೀವಿ ಅಂತ ಗೊತ್ತಾಗಲ್ಲ ಅಂತಂದ್ರೆ ನೋಡಿ, ಈ ತರ ಒಂದು ಬರುತ್ತೆ ಗ್ರಾಮ್ ಚೆಕ್ ಮಾಡುವಂಥದ್ದು. ಸೊ ನಿಮಗೆ ಬೇಕು ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇದು ನೀವು ಬಳಸಬಹುದು. ಇದ್ರಲ್ಲಿ ನಿಮಗೆ ಎಕ್ಸಾಕ್ಟ್ ಐಡಿಯಾ ಸಿಕ್ಬಿಡತ್ತೆ. ಇವಾಗ ಓಟ್ಸ್ ಹಾಕಿದ್ದೀನಿ. ಓಟ್ಸ್ ನ ಈ ತರ ಗಟ್ಟಿ ಆಗ್ಬಿಡತ್ತೆ, ನೋಡ್ಕೊಂಡು ಈ ತರ ಮಾಡ್ತಾ ಇರಿ. ಸೊ ಈ ತರ ಮಾಡ್ಕೊಂಡು 1-2 ನಿಮಿಷ ಬೇಯಿಸಿ ಸಾಕು, ಜಾಸ್ತಿ ಏನ್ ಬೇಡ. ಸ್ವಲ್ಪ ಈ ತರ ಬೇಯಿಸಿ. ಚೆನ್ನಾಗಿ ಓಟ್ಸ್ ಬೆಂದಿದೆ. ಓಟ್ಸ್ ಬೆಂದ ಮೇಲೆ ಏನ್ ಮಾಡಿದೀನಿ ಅಂದ್ರೆ ಆ ನೀರೆಲ್ಲ ಕಂಪ್ಲೀಟ್ ಆಗಿ ಸೋರ್ಸ್ಬಿಟ್ಟಿದ್ದೀನಿ. ಓಕೆನಾ? ಸೋರ್ಸ್ ಆದ್ಮೇಲೆ ನಿಮಗೆ ಸ್ಲಿಮ್ ಮಿಲ್ಕ್ ಇಲ್ಲ, ನಾವು ಸ್ಲಿಮ್ ಮಿಲ್ಕ್ ನ ಅಫೋರ್ಡ್ ಮಾಡಕ್ ಆಗಲ್ಲ, ತರಕ್ ಆಗಲ್ಲ ಅಂತ ಅಂದವರು ಅದೇ ನೀರಿಗೆ ಫ್ರೂಟ್ಸ್ ನೆಲ್ಲ ಆಡ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ನಾವು ಸ್ಲಿಮ್ ಮಿಲ್ಕ್ ತರಿಸ್ತೀವಿ ಅಂತ ಅಂದವರು ಇಷ್ಟು 3/4 ಗ್ಲಾಸ್ ಅಷ್ಟು ಸ್ಲಿಮ್ ಮಿಲ್ಕ್ ಫ್ರಿಡ್ಜ್ ಅಲ್ಲಿ ಇಡಿ, ಕೋಲ್ಡ್ ಇಡ್ಲಿ. ಕೋಲ್ಡ್ ಇದ್ರೆ ತಿನ್ನೋಕೆ ಚೆನ್ನಾಗ್ ಅನ್ಸುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ವಾಟರ್ ಮೆಲನ್ ಸೀಡ್ಸ್ ಏನಿದೆ ಅದನ್ನ ಸ್ವಲ್ಪ ತಗೋಬೇಕು. ಇಷ್ಟು ತಗೊಳ್ಳಿ. ಅದಾದ್ಮೇಲೆ ಸನ್ಫ್ಲವರ್ ಸೀಡ್ಸ್, ಫ್ಲಾಕ್ ಸೀಡ್ಸ್ ನಾನು ಹೇಳಿದ್ನಲ್ಲ, ಅದು ತರಿಸ್ಕೊಂಡ್ ಬೇಕಾದ್ರೆ ನೀವು ತಿನ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಆಪಲ್, ಬನಾನಾ, ಸ್ವಲ್ಪ ಟೈಮ್ ತಗೊಳುತ್ತೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ, ಬಟ್ ನಮ್ ಹೆಲ್ತ್ಗಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ ಅಲ್ವಾ? ಸೊ ನಾವು ಟೈಮ್ ಕೊಡ್ಲೇಬೇಕಾಗತ್ತೆ. ಡ್ರೈ ಫ್ರೂಟ್ಸ್, ಬ್ಲೂಬೆರಿ ಇದ್ರೆ ಬ್ಲೂಬೆರಿ ಆಡ್ ಮಾಡಿ. ಅದಾದ್ಮೇಲೆ ಇದಕ್ಕೆ ಇನ್ನ ಒಂದು ಪೌಡರ್ ಆಡ್ ಮಾಡಬಹುದು. ಫ್ರೀ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ವಾಟರ್ ಮೆಲನ್ ಸೀಡ್ಸ್, ಫ್ಲಾಕ್ ಸೀಡ್ಸ್ ಅಂಡ್ ವೆಯ್ಟ್ ಲಾಸ್ ಮಾಡಕ್ಕೆ ಒಂದು ಹೋಮ್ ಮೇಡ್ ಪೌಡರ್ ಯೂಸ್ ಮಾಡ್ಕೋಬಹುದು. ಅದನ್ನ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಡೇ 2 ವ್ಲಾಗ್ ಅಲ್ಲಿ ನಾನು ಆ ಪೌಡರ್ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಎವ್ರಿ ಡೇ ನೀವು ನನ್ನ ಜೊತೆ ವೆಯ್ಟ್ ಲಾಸ್ ಜರ್ನಿಗೆ ಜಾಯ್ನ್ ಆಗ್ಬೋದು. ಇದು ಇವಾಗ ಕಂಪ್ಲೀಟ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯ್ತು. ಫ್ರೂಟ್ಸ್ ನ ಆಡ್ ಮಾಡಿ ಆದ್ಮೇಲೆ ನಾನಿಲ್ಲಿ ಜೇನುತುಪ್ಪನ ಬಳಸ್ತಾ ಇದ್ದೀನಿ, ಹನಿನ.